ಕಬಡ್ಡಿ ಪಂದ್ಯಾವಳಿ ಇಂಡಿಪೆಂಡೆನ್ಸ್ ಸಂಗ್ರಾಮ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಅಂಜುಮನ್ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಅಧ್ಯಯನ ಧಾರವಾಡ IQAC ಅಡಿಯಲ್ಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತರ್ವಲಯ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನು ಧಾರವಾಡದ ಅಂಜುಮನ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಂತಾರಾಷ್ಟ್ರೀಯ ಕಬಡ್ಡಿ ತರಬೇತಿದಾರರಾದ ಡಾಕ್ಟರ್ ಈಶ್ವರ್ ಅಂಗಡಿ ಅವರು ಆಗಮಿಸಿದ್ದರು. ಅರಣ್ಯ ಇಲಾಖೆಯ ಸಬ್ ಜೂನಿಯರ್ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾದ ಜುಲ್ಫಿಕರ್ ಅಲಿ ಮೆಡ್ಲೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವೇದಿಕೆಯ ಮೇಲೆ ಬಶೀರ್ ಅಹಮದ್ ಜಾಗೀರ್ದಾರ್, ಸೈಯದ್ ಖಾದಿರ್ ಸರ್ಗಿರೋ, ಅಬ್ದುಲ್ ಅಜೀಜ್ ಬಡಬಡೆ, ಡಿಗ್ರಿ ಕಾಲೇಜಿನ ಪ್ರಾಚಾರ್ಯರಾದ NB ನಾಳತೋಡ್, ಡಾಕ್ಟರ್ IA ಮುಲ್ಲಾ ವೇದಿಕೆ ಮೇಲೆ ಇದ್ದರು. ಸಬಿಹಾ ಖಾಜಿ ಕುರಾನ್ ಪಠಿಸಿದರು. ಮುತ್ತು ವಡ್ಡರ್ ಶ್ಲೋಕ ನುಡಿದರು. ಬಿಬಿ ಆಯಿಷಾ ಚಕ್ಕೋಳಿ ಸ್ವಾಗತಿಸಿದರು. ಗೌರಿಕೆರೆ ಮಠ್ ಅತಿಥಿಗಳನ್ನು ಪರಿಚಯಿಸಿದರು. ಸೌಭಾಗ್ಯ ಜಾಧವ್ ನಿರೂಪಿಸಿದರು. ತಾಜುನಿಸಾ ಅವರು ವಂದಿಸಿದರು. ಅಂಜುಮನ್ ಸಂಸ್ಥೆಯ ಸದಸ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಇದ್ದರು. ನಮ್ಮ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೂ ನನಗೆ ವಂದಿಸುತ್ತಾ ನಾನು ಒಂದೆರಡು ತಂದುಬಿಡಿ ಅಂದರೆ ನಮಗೆ, ಯಾಕಂದರೆ ನಮಗೆಲ್ಲ ನನ್ನ ಕಲಿಸಿದ ಗುರುಗಳ ಮುಂದೆ ನಾನು ಮಾತಾಡಬೇಕಂದ್ರೆ ನನಗೆ ವರ್ಡ್ಸ್ ಬರ್ತಾ ಇಲ್ಲ. ಅದಕ್ಕೆ ನನಗೆ ಗಲ್ಬಿಲಿಯಾಗಿ ಮಾತು ಬರೋದಕ್ಕೋಸ್ಕರ ನಾನು ಇದನ್ನು ಮಾಡ್ಕೊತಿದ್ದೀನಿ. 2007-8ರಲ್ಲಿ ನನ್ನ ಅಡ್ಮಿಷನ್ ಅಂಜುಮನ್ ಮಹಾವಿದ್ಯಾಲಯದಲ್ಲಿ ಆಯ್ತು. ನಂದು ಆರ್ಟ್ಸ್ ಸಬ್ಜೆಕ್ಟ್ ತೊಗೊಂಡಿದ್ದೆ ನಾನು ಸ್ಪೋರ್ಟ್ಸಿಗೋಸ್ಕರ. ಯಾಕಂದರೆ ನಾವು ಕ್ಲಾಸ್ಗೆ ಅಟೆಂಡ್ ಆಗ್ತಿರಲಿಲ್ಲ. ನಾವು ಸ್ಪೋರ್ಟ್ಸ್ ಹಾಸ್ಟೆಲ್ ಇರೋದ್ರಿಂದ ಕ್ಲಾಸಿಗೆ ಬರೋಕ್ಕಾಗಲಿಲ್ಲ ಮತ್ತು ಕೆಲವೊಂದು ಕ್ಲಾಸನ್ನು ಮಿಸ್ ಮಾಡ್ತಿದ್ವಿ. ಡೈರೆಕ್ಟ್ ನಾವು ಕಾಲೇಜಿನ ಸಪೋರ್ಟ್ ನಮಗೆ ತುಂಬ ಸಹಕಾರ ಇತ್ತು. ಅದೇ ರೀತಿ ನಮ್ಮ ಇಲ್ಲಿ ಆಡಳಿತ ಮಂಡಳಿ ನಮಗೆ ಭಾಳ ಸಪೋರ್ಟ್ ಕೊಟ್ಟು ನಮ್ಗೆ ಕ್ರೀಡೆಗೂ ಮತ್ತು ನನ್ನ ಎಜುಕೇಷನಿಗೂ ನನಗೆ ಸಪೋರ್ಟ್ ಮಾಡಿ ಇಷ್ಟೆತ್ತರ ಬೆಳೆಯೋಕ್ಕೆ ಅವರು ಸಹಕಾರ ಮಾಡಿದ್ದಾರೆ. ಹಾಗೆ ನನ್ನ ಜೀವನದಲ್ಲಿ ನಾನು ಇವತ್ತೇನಾದ್ರು ಇದ್ದೀನಿ ಅಂದರೆ ನಮ್ಮ ಡಾಕ್ಟರ್ ಈಶ್ವರ್ ಅಂಗಡಿ ಸರ್ ಅವರು. ಯಾಕಂದರೆ ಅವರು ಇರಲಿಲ್ಲ ಅಂದರೆ ನಾನು ಯಾವಾಗ ಕಬಡ್ಡಿನೇ ಬಿಡ್ತಾ ಇದ್ದೆ. ಬೀಚ್ ನ್ಯಾಷನಲ್ ಕಬಡ್ಡಿ ಕ್ಯಾಂಪ್ ನಡೀತಾ ಇತ್ತು. ಅಲ್ಲಿ ನನ್ನ ಇಂಜುರಿ ಆಯಿತು. ರೈಟ್ ಎಲ್ಬೋ ನಂದು ಫ್ರ್ಯಾಕ್ಚರ್ ಆಗಿ ನಾನು ಇಂಜುರಿ ಆದಾಗ ನಾನು ಕಬಡ್ಡಿನ ಬಿಡಬೇಕಂತ ಡಿಸೈಡ್ ಆದಾಗ ನೆಕ್ಸ್ಟ್ ನಮ್ಮ ಗುರುಗಳು ಬಂದರು. ಅವರು ನಮಗೆ ಬೈದು ಮಾರ್ಗದರ್ಶನ ಕೊಟ್ಟರು. ಏನಾದರೂ ಮಾಡು, ಸಾಧನೆ ಮಾಡು, ಡ್ರಾಪ್ ಮಾಡಬೇಡ ಅಂತ ಹೇಳಿದ್ದಕ್ಕೆ ಇವತ್ತು ಈ ಸ್ಥಿತಿಗೆ ನಾನು ಇಷ್ಟು ಹೆಸರು ಮಾಡಲಿಕ್ಕೆ ಅವರೇ ಕಾರಣ. ನನಗೆ ತುಂಬ ಅಪಾರ್ಚುನಿಟಿ ಬಂದಿದ್ವು. ಹಾಸ್ಟೆಲಿಗೆ ಬಂದು ನನಗೆ ಜಾಬ್ ಕರೀತಿದ್ರು. MRC MEG ಅವರೆಲ್ಲ ಬಂದು ನನಗೆ ಅಪಾಯಿಂಟ್ಮೆಂಟಿಗೆ ನಮ್ಗೆ ಕಳಿಸ್ಕೊಡಿ, ನಮ್ಮ ಟೀಮಿಗೆ ನಮ್ಮ ರೆಜಿಮೆಂಟ್ ಆಡಬೇಕು, ವಿನ್ ಆಗಬೇಕು ಅಂತ ನಮ್ಗೆ ಕೇಳ್ತಿದ್ರು. ನಮ್ಮ ಕೋಚು ನನಗೆ ಕಳಿಸ್ಲಿಲ್ಲ. ವೈ ಮನಸ್ಸಿಂದ ಅವರು ನೀನು ಇಂಟ್ರೆಸ್ಟ್ ಇದ್ರೆ ಹೋಗಪ್ಪ, ನೀನು ಹೆಂಗೆ ಮಾಡ್ತೀಯ ನೋಡು, ಮನೆ ಕಡೆ ಎಲ್ಲ ಚೆನ್ನಾಗಿದೆಯಾ ನೋಡು, ಟ್ರೈ ಮಾಡ್ತೀಯ, ಹೆಂಗೆ ಮಾಡ್ತೀಯ ಅಂತ ಬೈತಾ ಇದ್ರು. ಆದರೂ KSP ತಂಡದವ್ರು ಭಾಳ ಒತ್ತಾಯ ಮಾಡೋದ್ರಿಂದ ನಾನು KSPಗೆ ಹೋಗ್ಬೇಕಂತ, ಕರ್ನಾಟಕ ರಾಜ್ಯ ಪೊಲೀಸ್ ತಂಡಕ್ಕೆ ಆಡ್ಬೇಕಂತ ನನ್ನ ಆಸೆ ಆಗಿತ್ತು. ಅವಾಗ ಕೂಡ ಅವ್ರ ಮನಸ್ಸು ಯಾಕೆ ಹೇಳೋ ರೀತಿ ನನಗೆ ಗೊತ್ತಾಯ್ತು. ಇನ್ನೂ ಆಡಿದ್ದೀನಿ, ಏನು ಚಿಕ್ಕದಿದೆ, ನಾನೇನು ಅವಾಗಿನ್ನು ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ ಆಡ್ತಿದ್ದೆ. ಏನೇನು ಮಾಡ್ತೀವಿ ನೋಡಿದ್ದೀನೋ ಎಲ್ಲರೂ ನಿನ್ನೆ ಕೇಳ್ತಿದ್ದಾರೆ ಅಂತ ನನಗೆ ಬೈತಾ ಇರ್ತಿದ್ರು. ಅಲ್ಲಿ ಪ್ರಾಕ್ಟೀಸಲ್ಲಿ ಅತಿ ಹೆಚ್ಚು ಬಯಸ್ಕೊಳ್ಳೋ ವಿದ್ಯಾರ್ಥಿ ಅಂದರೆ ನಾನೇ ಇದ್ದೆ ಇಲ್ಲಿ. ಅಷ್ಟೇ ನಾನು ಅವರ ವಿಶ್ವಾಸಕ್ಕೆ ಇನ್ನೂ ಒಳ್ಳೆ ಅಪಾರ್ಚುನಿಟಿ ಬಂದು ವಿಜಯ ಬ್ಯಾಂಕ್, ರೈಲ್ವೇಸ್ ಎಲ್ಲದಕ್ಕೂ ಆಡಿದೆ. ನಾನು ಅದೆಲ್ಲ ಮಿಸ್ ಮಾಡ್ಕೊಂಡು ಇವಾಗ ಕರ್ನಾಟಕ ರಾಜ್ಯ ಅರಣ್ಯ ತಂಡಕ್ಕೆ ಆಡ್ತಾ ಇದ್ದೀನಿ. ಅದೇ ರೀತಿ ನೀವು ಕೂಡ ಮುಂದಿನ ಜೀವನದಲ್ಲಿ ನೀವು ಕಬಡ್ಡಿ ಮಾತ್ರ ಬರೀ ನಿಮ್ಮ ಕ್ರೀಡೆಗೆ ಅಂತ ಅಷ್ಟೇ ಆಡಬೇಡಿ. ಇನ್ನು ತುಂಬ ಉಜ್ವಲ ಭವಿಷ್ಯ ಇದೆ. ನೀವು ಕೂಡ ಸತತ ಪ್ರಯತ್ನ ಪಡ್ರಿ. ಇಂಜುರೀಸ್ ಪ್ಲೇಯರ್ಗೆ ಆಗಲಿಲ್ಲ ಅಂದರೆ ಮತ್ತೆ ಯಾರಿಗೂ ಆಗೋದಿಲ್ಲ. ಇಂಜುರೀಸ್ನ ಹಿಮ್ಮೆಟ್ಟಿ ನಿಂತರೆ ನೀವು ಮುಂದಿನ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬರ್ಬೋದು ಅಂತ ನಾನೇ ಒಬ್ಬ ಉದಾಹರಣೆಯಾಗಿ ನಿಮಗೆ ಇರ್ತೀನಿ. ಅದೇ ರೀತಿ ಇವಾಗ ಧಾರವಾಡ ಯೂನಿವರ್ಸಿಟಿಯಿಂದ ನಿಮಗೆ ಇಂಟರ್ ಯೂನಿವರ್ಸಿಟಿ ನಡೀತಾ ಇದೆ. ಇದೇ ಥರ ನಿಮಗೆ ಆಲ್ ಇಂಡಿಯಾ ಯೂನಿವರ್ಸಿಟಿ ಮ್ಯಾಚ್ ಕೂಡ ಬರ್ತವೆ. ಅವೆಲ್ಲೇ ಪಾರ್ಟಿಸಿಪೇಟ್ ಮಾಡಿ ಉತ್ತಮ ಆಟಗಾರರಾಗಿ. ಇವಾಗ ನೋಡ್ರಿ ಎಲ್ಲ ಟೆಲಿವಿಷನ್ ಇದೆ, ಎಲ್ಲ ಪ್ರೋತ್ಸಾಹ ನಿಮಗೆ ತುಂಬ ಸಿಗ್ತಾ ಇದೆ. ಆದರೆ ಪ್ಲೇಯರ್ಗಳು ಇಲ್ಲ, ಆಡ್ತಾನೇ ಇಲ್ಲ, ಯಾರು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಸತತ ಪ್ರಯತ್ನ ಇಲ್ಲ. ಅವರಿಗೆ ಏಕದೃಷ್ಟಿಯಿಂದ ಅವರಿಗೆ ಒಮ್ಮನಸ್ಸಿಂದ ಒಂದು ಕ್ರೀಡೆಗೆ ಅವರು ನಿಲ್ತಾ ಇಲ್ಲ. ಯಾಕಂದರೆ ಇವಾಗೆಲ್ಲ ಬರ್ತಾ ಇದೆ ಎಲ್ಲ ಫೋನ್ಸು, ವಿಡಿಯೋಸು, ಗೇಮ್ಸು, ಇದರಲ್ಲಿ ಮಾರು ಹೋಗ್ತಾ ಇದ್ದೀವಿ ನಾವೆಲ್ಲ. ನಮ್ಮ ಹೆಲ್ತನ್ನು ನಾವು ಕಾಪಾಡಿಕೊಂಡು, ನಮ್ಮ ಹೆಲ್ತನ್ನು ನಾವು ಚೆನ್ನಾಗಿಟ್ಕೊಂಡು ಉನ್ನತ ನಿಮ್ಮ ತಂದೆ ತಾಯಿ ಹೆಸರನ್ನು ನೀವು ಮತ್ತು ನಿಮ್ಮ ಕಲಿತಂಥ ಸಂಸ್ಥೆ ಮತ್ತು ಕಾಲೇಜಿನ ಹೆಸರು ಉನ್ನತಕ್ಕೆ ಮತ್ತು ತರಬೇಕಂತಂದು ನಾವೆಲ್ಲರೂ ಇಲ್ಲಿ ನಡೆದಂಥ ವಿದ್ಯಾರ್ಥಿನಲ್ಲಿ ಕೇಳ್ಕೊಳ್ತೀನಿ. ನೀವು ಕೂಡ ಮುಂದಿನ ದಿನದಲ್ಲಿ ಈ ಥರ ನಮ್ಮ ಸಂಸ್ಥೆಗಳನ್ನು, ನಮ್ಮ ಅಚೀವ್ಮೆಂಟನ್ನು ಗುರುತಿಸಿ ನನಗೆ ಇಲ್ಲಿ ಇಂಥ ವೇದಿಕೆ, ಅದು ನನ್ನ
ಗುರುಗಳ ಕೈಯಿಂದ ನನಗೆ ಸನ್ಮಾನ ಆಗ್ತದೆ ಅಂತ ಯಾವತ್ತೂ ನಾನು ಅನ್ಕೊಂಡಿರ್ಲಿಲ್ಲ. ಅದನ್ನೆಲ್ಲ ಕಲ್ಪಿಸಿಕೊಟ್ಟ ಅಂಜುಮನ್ ಸಂಸ್ಥೆಗೆ ನನ್ಗೆ ಎಷ್ಟು ನಾನು ಕೃತಜ್ಞತೆ ಹೇಳಿದ್ರು ಕೂಡ ಅದು ನನಗೆ ಸಾಲದು. ಈ ಒಂದು ಸಂದರ್ಭ ನನಗೆ ಸಿಕ್ಕಿರಲಿಲ್ಲ. ಸುಮಾರು ನಾನು 2008ರಿಂದ ಬಂದು ಇವಾಗ 19 ಅಂದರೆ ಆಲ್ಮೋಸ್ಟ್ 13-14 ವರ್ಷಗಳಾಯಿತು. ಈ ಸಂಸ್ಥೆಯಲ್ಲಿ ನಾನು ಸಾಕಷ್ಟು ಬಂದಿದ್ದೆ, ಆದರೆ ನನ್ನ ಒಂದು ಮನದಾಳದ ಕೃತಜ್ಞತೆ ಸಲ್ಲಿಸುವ ಒಂದು ಅವಕಾಶ ಸಿಕ್ಕಿರಲಿಲ್ಲ. ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಂಸ್ಥೆ ಹಾಗೂ ಈ ಸಂಸ್ಥೆಗೆ ಯಾಕೆ ಕೃತಜ್ಞತೆ ಅಂದರೆ 2008ರಲ್ಲಿ ನಾನು ಬೆಂಗಳೂರಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದು ಇಲ್ಲಿ ಮೊಟ್ಟ ಮೊದಲು ಕಬಡ್ಡಿಯ ಒಂದು ನಮ್ಮ ಹಾಸ್ಟೆಲ್ ಪ್ರಾರಂಭಿಸಿದಾಗ ನಮ್ಮ ಕಬಡ್ಡಿ ಮಕ್ಕಳಿಗೆ ಕಾಲೇಜಿನಲ್ಲಿ ಅಡ್ಮಿಷನ್ ಕೊಟ್ಟಿದ್ದು ಮೊಟ್ಟ ಮೊದಲನೇ ಸಂಸ್ಥೆ ಅಂಜುಮನ್ ಸಂಸ್ಥೆ. ಅದಕ್ಕೆ ಹೆಚ್ಚು ನನಗೆ ಬೆಂಬಲ ನೀಡಿದವರು ಆಗಿನ ದೈಹಿಕ ಶಿಕ್ಷಕರಾದಂಥ ನನ್ನ ಸ್ನೇಹಿತರು ಆದಂಥ ಕುರುಕುರಿ ಸರು ಹಾಗೂ ಯಕುಂದಿ ಸರ್. ಅದೇ ವರ್ಷ ನಾನು ನನ್ನ ಟೀಮಿನ ಕಂಪ್ಲೀಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಕನ್ಸೆಷನ್ ರೇಟಲ್ಲಿ ಒಂದು ಈ ಸಂಸ್ಥೆಯಲ್ಲಿ PUCಗೆ ಅಡ್ಮಿಷನ್ ಕೊಟ್ಟರು. 2ನೇ ವರ್ಷದಲ್ಲಿ ನಾನು ರಿಕ್ವೆಸ್ಟ್ ಮಾಡಿಕೊಂಡಾಗ ಕುರುಕುರಿ ಸರ್ ಸಂಸ್ಥೆಯನ್ನು ಕೇಳಿಕೊಂಡಾಗ ಫಸ್ಟ್ PUC ರಾಜ್ಯ ಮಟ್ಟದ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆರ್ಗನೈಸ್ ಮಾಡಿದ್ರು. ಆ ಆರ್ಗನೈಸಲ್ಲಿ ಧಾರವಾಡ ಇತಿಹಾಸದಲ್ಲಿ PUC ಅಂತರ್ ಕಾಲೇಜುಗಳ ಮಟ್ಟದಲ್ಲಿ ಮೊಟ್ಟ ಮೊದಲ ರಾಜ್ಯ ಮಟ್ಟಕ್ಕೆ ನಾವು 2ನೇ ಸ್ಥಾನ ಪಡೆದಿದ್ದು. ಈ ಮಹಾವಿದ್ಯಾಲಯದ 4 ಜನ ಕರ್ನಾಟಕವನ್ನು ಪ್ರತಿನಿಧಿಸಿದ್ದು. ಅದಕ್ಕಾಗಿ ನನ್ನ ಮತ್ತು ನನ್ನ ಕ್ರೀಡಾಪಟುಗಳ ನನ್ನ ಈ ಸಂಸ್ಥೆಯ ನನ್ನ ಇಲಾಖೆಯಿಂದ ಮೊಟ್ಟ ಮೊದಲನೇದ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಈ ಸಂಸ್ಥೆಗೂ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳನ್ನು ಸಲ್ಲಿಸ್ತೇನೆ. ಇನ್ನು ಸಮಯ ಕಡಿಮೆ ಇದೆ, ಸಾಕಷ್ಟು ಎಲ್ಲ ಆಟ ನೋಡಬೇಕಾಗಿದೆ. ಬಿಸಿಲಾಗ್ತಿದೆ. ಆ್ಯಕ್ಚುಲಿ ಒಂದು ಮ್ಯಾಟ್ ಮೇಲೆ ಬಿಸಿಲಲ್ಲಿ ಆಡೋದು ತುಂಬ ಕಷ್ಟ. ಕಬಡ್ಡಿ ಬಗ್ಗೆ ಹೇಳ್ಬೇಕಂದ್ರೆ ಕಬಡ್ಡಿ ನಿಮಗೆಲ್ಲ ಕಬಡ್ಡಿ ಬಗ್ಗೆ ಆಗಲಿ ಸಾಕಷ್ಟು ಎಲ್ಲ ಹೇಳ್ತಾ ಇದ್ದಾರೆ. ಆಟದ ಬಗ್ಗೆ ಆಗಲಿ ಆಟ ಆಡೋದ್ರಿಂದ ಏನು ಬರ್ತಂತೆ. ನಾನು ಸ್ವಲ್ಪ ಕಬಡ್ಡಿ ಬೆಳೆದು ಬಂದ ದಾರಿಯನ್ನು ತಮ್ಮ ಗಮನ ತರಕ್ಕೆ ಬಯಸ್ತಾ ಇದ್ದೀನಿ. ಕಬಡ್ಡಿ ನಿಮಗೆಲ್ಲ ಗೊತ್ತಿದೆ, ಹೊಸದೇನಲ್ಲ. ಕಬಡ್ಡಿ ಅಪ್ಪಟ ಭಾರತೀಯ ಆಟ. ಇದು ಅತ್ಯಂತ ಪ್ರಾಚೀನ ಆಟ. ಸುಮಾರು 4000 ವರ್ಷಗಳ ಇತಿಹಾಸ ಈ ಕಬಡ್ಡಿಗಿದೆ. ಈ ಕಬಡ್ಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಆಡ್ತಾ ಇದ್ರು. ನಮ್ಮಲ್ಲಿ ತಮಗೆಲ್ಲ ಹಳೆಬರಿಗೆ ಗೊತ್ತಿರ್ಬೋದು, ಹುಡುತೂತು ಅಂತ ಆಡ್ತಾ ಇದ್ರು. ಇಲ್ಲಿ ಎಲ್ಲ ಆಂಧ್ರ ತಮಿಳುನಾಡಲ್ಲಿ ಚಡುಗುಡು ಅಂತ ಆಡ್ತಾ ಇದ್ರು, ಕಾವಡಿ ಅಂತ ಆಡ್ತಾ ಇದ್ರು, ಚಡುಗುಡು ಅಂತ ಆಡ್ತಾ ಇದ್ರು. ಹೀಗೆ ಬೇರೆ ಬೇರೆ ಇತ್ತು. ಇದಕ್ಕೆ ಒಂದು ರೂಪ ಕೊಟ್ಟು ಇದನ್ನ ಒಂದು ಅಂತಾರಾಷ್ಟ್ರೀಯ ಒಂದು ಕ್ರೀಡೆ ಮಾಡಬೇಕಂತ ಮೊಟ್ಟ ಮೊದಲನೆಯ ಒಂದು ಸ್ಟೆಪ್ ತಗೊಂಡಿದ್ದು ಮಹಾರಾಷ್ಟ್ರದ ಹನುಮಾನ್ ವ್ಯಾಯಾಮ ಪ್ರಸಾರ ಮಂಡಳಿ. ಇದನ್ನು ಮೊಟ್ಟ ಮೊದಲನೇದಾಗಿ 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಇದನ್ನ ಡೆಮಾನ್ಸ್ಟ್ರೇಷನ್ ಗೇಮ್ ಆಗಿ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ರು. ಅಲ್ಲಿಂದ ಬಂದ ಮೇಲೆ 1950ರಲ್ಲಿ ಕಬಡ್ಡಿ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಒಂದು ಅಂಗ ಸಂಸ್ಥೆಯಾಗಿ ಒಂದು ಸಹಾಯಕ ಆಯಿತು. ಇಂಟರ್ನ್ಯಾಷನಲ್ ಕಬಡ್ಡಿ ಟೂರ್ನಮೆಂಟ್ ಫಾರ್ ಮೆನ್ ಈ ಟೂರ್ನಮೆಂಟ್ಗೆ ಸ್ವಾಗತಿಸ್ತಾ ಇದ್ದರಿಗೆ ನಾನು ಸಲಾಮನ್ನು ಹೇಳಿ ಐ ವಿಶ್ ಯು ಆಲ್ ಸಕ್ಸಸ್ ಇನ್ ಯುವರ್ ಲೈಫ್ ವಿತ್ ಯುವರ್ ಗುಡ್ ಹೇರ್. ಇವತ್ತಿನ ಈ ಟೂರ್ನಮೆಂಟಿನ ಚೀಫ್ ಗೆಸ್ಟ್ ಆಗಿ ಆಗಮಿಸಿದಂಥ ಡಾಕ್ಟರ್ ಈಶ್ವರ್ ಈ ಅಂಗಡಿಯವರೇ, ಗೆಸ್ಟ್ ಆಫ್ ಆನರ್ ಮಿಸ್ಟರ್ ಡಾಕ್ಟರ್ ಸೈಯದ್ ಬದೀರ್ ಸರ್ಗಿರೋ ಅವರೇ, ಎಲ್ಲರೂ ವಿದ್ಯಾರ್ಥಿಗಳು ಸ್ಪಷ್ಟವನ್ನು ಕಲಿಯುವಂಥ ವಿಷಯ. ಹೆಚ್ಚಿನ ಸಮಯ ತಗೊಳ್ಳಾಗಿದೆ, ಈಗಾಗಲೇ ಟೈಮ್ ಆಗಿದೆ. ಈ ಕಬಡ್ಡಿ ಟೂರ್ನಮೆಂಟ್ ನಮ್ಮ ಸ್ವದೇಶಿ ನಮ್ಮ ದೇಶದ ಟೂರ್ನಮೆಂಟ್ ದೇಶದಿಂದ ಬಡವಳಿಗೆ ಪಟ್ಟದ ಸಾವಿರಾರು ವರ್ಷಗಳಿಂದ ಇತಿಹಾಸವುಳ್ಳ ಈ ಕಬಡ್ಡಿ ಟೂರ್ನಮೆಂಟ್ ಬೆಳೀತಾ ಇರ್ತೈತಿ. ಇಂಟರ್ನ್ಯಾಷನಲ್ ಲೆವೆಲ್ ಮುಟ್ಟಿದೆ. ಸುಮಾರು ನಮ್ಮ ಅಂಗಡಿಯವರು ಹೇಳಿದಂಗೆ 40 ದೇಶಗಳು ಈ ಕಬಡ್ಡಿ ಟೂರ್ನಮೆಂಟಿಗೆ ಭಾಗವಹಿಸಿ ಇಂಟರ್ನ್ಯಾಷನಲ್ಲಿ ಆಡ್ತಾ ಇದ್ದಾರೆ. ಇದು ನಮ್ಮ ದೇಶಕ್ಕೆ ಹೆಮ್ಮೆ, ನಮಗೆ ಹೆಮ್ಮೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಬೆಳೆದಂಥ ಈ ಕ್ರೀಡೆ ಈ ಇಂಟರ್ನ್ಯಾಷನಲ್ಲಿ ಬೆಳೆದಿದೆ. ಇದು ಇನ್ನೂ ಬೆಳೆದಾಗಲಿ ಅಂತ ಹೇಳ್ತಾ, ಈಗೇನಿಲ್ಲಿ ನಮ್ಮ ವಿದ್ಯಾರ್ಥಿಗಳು ಕ್ರೀಡಾಪಟುಗಳಲ್ಲಿ ಭಾಗವಹಿಸಿದ್ದಾರೆ. ಇದು ಸ್ಪೋರ್ಟ್ಸ್ ಮನೋಭಾವ, ಕ್ರೀಡಾ ಮನೋಭಾವದಿಂದ ತಗೊಂಡು ಒಳ್ಳೆಯ ಆಟಗಳನ್ನು ಆಡಿ ತಮ್ಮ ಪ್ರತಿಭೆಯನ್ನು ಬೆಳೆಸ್ಕೋಬೇಕು. ಯಾವ ಪ್ರಕಾರ ಮೆಡ್ಲಿರು ಹೇಳಿದಂಗೆ
ತಮ್ಮ ಗುರುಗಳನ್ನು ಅಪ್ಪಿಕೊಂಡು ಗುರುಗಳ ಆದೇಶವನ್ನು ಹೊಂದಿಕೊಂಡು ತಾವು ಬೆಳಿ ಬೆಳೆಸ್ಕೊತ ಹೋಗಲಿ ಅಂತ ಹೇಳ್ತಾ, ಈ ಕ್ರೀಡೆಯಲ್ಲಿ ಏನಿದೆ ಅಂದರೆ ಕಬಡ್ಡಿಯಲ್ಲಿ ಅಂದರೆ ಇದು ಮ್ಯಾಕ್ಸಿಮಮ್ ಇಟ್ ಡಿಪೆಂಡ್ಸ್ ಅಪಾನ್ ದ ರೆಫರೀಸ್. ದ ರೆಫರಿ ಆಲ್ವೇಸ್ ನಾವು ನೋಡಿದ್ದೇವೆ. ಯಾಕಂದರೆ ಏನಾಗ್ತದೆ, ರೆಫರೀಸ್ ಏನು ಸ್ವಲ್ಪ ಹೆಚ್ಚು ಡಿಸಿಷನ್ ಆಯ್ತು ಅಂದರೆ ದೇರ್ ವಿಲ್ ಬಿ ಸ್ಟ್ರಗಲ್ ಸಮ್ ಇರ್ತದೆ. ಅದರಲ್ಲಿ ರೆಫರೀಸ್ಗಳು ಒಳ್ಳೆಯ ರೆಫರೀಸ್ ನಮ್ಮಲ್ಲಿ ಇದ್ದಾರೆ, ಬಂದಿದ್ದಾರೆ ನಾನು ಕೇಳ್ಕೊಂಡಿದ್ದೀನಿ. ದೇ ಟ್ರಾನ್ಸ್ಪರೆನ್ಸಿ ಆಫ್ ದಿ ರೂಲ್ಸ್ ಶುಡ್ ಬಿ ದೇ. ಅವರು ಒಳ್ಳೆಯ ಒಂದು ಕ್ರೀಡೆ ಮನೋಭಾವದಿಂದ ನಾವು ಪರ್ಸನಲಿಟಿ ಮಾಡ್ತಾ ಇರ್ತಿದ್ರೆ ಸಕ್ಸಸ್ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಂಡ. ನಮ್ಮ ಅಂಜುಮನ್ ಸಂಸ್ಥೆ ಈ ಕ್ರೀಡಾ ಚಟುವಟಿಕೆ ಕಬಡ್ಡಿಯನ್ನು ತಗೊಂಡು ಸಕ್ಸಸ್ಫುಲ್ಲಿ ಮಾಡಲಿ ಅಂತೇಳಿ ಎಲ್ಲ ನಮ್ಮ ಅಡ್ಮಿನಿಸ್ಟ್ರೇಷನ್, ನಮ್ಮ ಏನಿದೆ ಕೋಚಸ್ಗೆ ನಮಗೆ ಕಿವಿ ಮಾತು ಹೇಳಿ ಸಕ್ಸಸ್ ಆಗಲಿ ಅಂತೇಳಿ ಹಾರೈಸ್ತಾ ಎಲ್ಲರಿಗೆ ನಾನು ಸ್ವಾಗತ ಮಾಡಿ ಎಲ್ಲರಿಗೆ ನಾನು ವಿಶಸ್ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಲೆಟ್ ಸಕ್ಸೀಡ್ ಇನ್ ದಿಸ್ ಟೂರ್ನಮೆಂಟ್. ಥ್ಯಾಂಕ್ ಯು ವೆರಿ ಮಚ್ ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.